ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ನಿಮಗೆ 8ನೇ ತರಗತಿ SA2 ಎಕ್ಸಾಮ್ 2026ಕ್ಕೆ ಹಿಂದಿ ವಿಷಯದ ಒಂದು ಕ್ವಶನ್ ಪೇಪರ್ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು SA2 ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಬರ್ತದೆ. ಜೊತೆಗೆ ಕ್ವಶನ್ಗಳು ರಿಪೀಟ್ ಆಗ್ಬೋದು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು, ಚೆನ್ನಾಗಿ ಓದ್ಕೊಂಡು ಹೋಗಿ. ಹೇಳೋಕ್ಕಾಗಲ್ಲ, ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು, ತುಂಬಾ ಹೆಲ್ಪ್ಫುಲ್ ಎಕ್ಸಾಮ್ಗೆ. ಅರ್ಥ ಆಯ್ತಾ? ಬನ್ನಿ ಇವತ್ತು ನಾವು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಇರ್ತಾರ ಅಥವಾ ಚಾನಲ್ಗರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದಿಗೆಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮೊಂದು 8ನೇ ತರಗತಿ SA2 ಎಕ್ಸಾಮ್ ಕಂಪ್ಲೀಟಾಗಿ ಮುಗಿಯೋವರೆಗೆ ಇದೇ ರೀತಿ ಎಲ್ಲ ವರ್ಷ ಕ್ವಶನ್ ಪೇಪರ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಒಂದು ಪ್ರಶ್ನೆಗಳು ಎಲ್ಲ ಕೂಡ ಇದೇ ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಮಾತ್ರ ಇದೇ ರೀತಿ ನಿಮಗೆ ವಿಡಿಯೋಗಳು ಸಿಗ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಹೇಳ್ತಲ್ಲಿ ಅವರು ಶೇರ್ ಮಾಡಿ, ಹೆಲ್ಪ್ ಮಾಡಿ. ಅವ್ರು ಕೂಡ ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. ಈಗಲೇ ಚಾನಲ್ ನಿಮಗೆ ಕನ್ನಡ ಹಾಕಿರ್ತೀವಿ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಜಸ್ಟ್ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಚಾನಲ್ ಇರ್ತವೆ. ಓಕೆ, ನೋಡ್ತಾ ಹೋಗೋಣ. 8वीं कक्षा तृतीय ಭಾಷಾ ಹಿಂದಿ ವಿಷಯ. ಎಷ್ಟು ಟೋಟಲಾಗಿ 50 ಅಂಕ ಮಾರ್ಕ್ಸ್ ಇರ್ತದೆ. ಆಯ್ತಾ? 50 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಟೋಟಲಾಗಿ 50 ಅಂಕ. ನೋಡಿ, ಉತ್ತರ ಕುಂಚಿ ಅಂದ್ರೇನು, ಇದು ಉತ್ತರ ಪತ್ರಿಕೆ ಸಹಿತ ಹೇಳ್ತಾ ಇದ್ದೀನಿ ನಿಮಗೆ. ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಒಂದನೇ ಪ್ರಶ್ನೆ, ಪರೀಕ್ಷಾ ಶಬ್ದಕ ಅನ್ಯ ವಚನ ರೂಪ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಯಾರು ವ್ಯಾಕರಣ ಕೊಟ್ಟಿದ್ದಾರೆ, ಅವೆಲ್ಲ ವ್ಯಾಕರಣಗಳು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಅರ್ಥಾಯ್ತಾ? ಇಲ್ಲಿ ಯಾರು ಕೊಟ್ಟಿದ್ದಾರೆ, ಇಲ್ಲಿ ವಚನವನ್ನು ಕೆಟ್ಟಿದ್ದಾರೆ. ಅರ್ಥಾಯ್ತಾ? ವಚನ ಕೇಳ್ತಾರೆ. ಪರೀಕ್ಷೆ ಶಬ್ದಕ ಅನ್ಯ ವಚನ ರೂಪ. ಅನ್ಯ ವಚನ ಕೇಳಿದ್ದಾರೆ. ಯಾವುದಾಗ್ಬೋದು? ಆಪ್ಷನ್ ಡಿ ಪರೀಕ್ಷೆ ಆಗ್ತದೆ. ಪರೀಕ್ಷೆ ಅನ್ನೋದು ಆಗ್ತದೆ. ನಂತರ ಕ್ವಶನ್ ನಂಬರ್ 2, ದೋಷ ಶಬ್ದಕ ವಿಲೋಮ ಶಬ್ದ. ದೋಷ ಶಬ್ದ ವಿಲೋಮ ಶಬ್ದ ಕೇಳಿದ್ದಾರೆ, ಅಂದರೆ ವಿರುದ್ಧಾರ್ಥಕ ಪದ. ಯಾವುದು? ಆಪ್ಷನ್ ಸಿ ದುಶ್ಮನ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3, ನಿಮ್ನಲಿಖಿತ ಮೇಸೆ ಪುಲ್ಲಿಂಗ ಶಬ್ದ ಕೇಳಿದರೆ ಆಪ್ಷನ್ ಎ ಪೀತ ಅನ್ನೋದು ಸರಿಯಾದ ಉತ್ತರ. ಅಂದ್ರೆ ಸೆಕೆಂಡ್ ಮೇನು, निम्नलिखित प्रश्न प्रथम दो शब्द के संबंध के अनुरूप तीसरे शब्द का संबंधित शब्द लिखी. ಅಂದರೆ ಏನು? ಅನುರೂಪತ ಪ್ರಶ್ನೆಗಳು. ಟೋಟಲಾಗಿ 3 ಇರ್ತವೆ. ಟೋಟಲಾಗಿ 3 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಮಾರ್ಕ್ಸು. ಅರ್ಥ ಆಯ್ತಾ? ಕ್ವಶನ್ 4 ನೋಡಿ, ಮಿರ್ಚ್ ಮಸಾಲಾ ಲೇಖಕತ ಮೇರಾ ದೇಶ್ ಮೇರಿ ಮಾ ಕಹಾನಿ. ಆಲ್ಮೋಸ್ಟ್ ನೋಡಿ, ನಿಮ್ಮ ಹಿಂದಿ ಬುಕ್ಕಲ್ಲಿ ಅಭ್ಯಾಸವಾಗಿ ಕೊಟ್ಟಿರ್ತಾರೆ ಕ್ವಶನ್ಗಳನ್ನ, ಅನುರೂಪತ ಕ್ವಶನ್ಗಳನ್ನ. ಅವನು ಚೆನ್ನಾಗಿ ನೋಡ್ಕೊಳ್ಳಿ. ಹೆಚ್ಚಾಗಿ ರಿಪೀಟ್ ಆಗ್ತವೆ ನಿಮ್ಮ ಹಿಂದಿ ಬುಕ್ಕಲ್ಲಿ. ಅಭ್ಯಾಸದಲ್ಲಿ ಅನುರೂಪತ ಪ್ರಶ್ನೆ ನೋಡ್ಕೊಳ್ಳಿ. ಅನುರೂಪತ ಪ್ರಶ್ನೆಗಳು. ಕ್ವಶನ್ ನಂಬರ್ 5 ನೋಡಿ, ಶಿಕ್ಷಾ ಠಾಕೂರ್ ಗೋಪಾಲ ಶರಣ್ ಸಿಂಗ್, ಅಭಿನವ್ ಗೀತ್ ಹರಿಶಂಕರ್ ಕಶ್ಯಪ್. ಕ್ವಶನ್ ನಂಬರ್ 6, ಬೈಸಾಖಿ ತ್ಯೋಹಾರ್ ಪಂಜಾಬ್ ಆದರೆ ವಿಶು ತ್ಯೋಹಾರ್ ಏನಾಗ್ತದೆ? ಕೇರಳ. ಇನ್ನು ಥರ್ಡ್ ಮೇನು, निम्नलिखित प्रश्नों के उत्तर एक पूर्ण वाक्य में लिखिए. ಒಂದಕ್ಕೆ 4 ಪ್ರಶ್ನೆ. ಟೋಟಲಾಗಿ 4 ಅಂಕ. ಪ್ರತಿಯೊಂದಕ್ಕೂ 1 ಅಂಕ. ತುಂಬಾ ಇಂಪಾರ್ಟೆಂಟ್, ರಿಪೀಟ್ ಆಗ್ಬೋದು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 7, एक दिन बोलो क्या कर रहा था. एक दिन बोलो क्या कर रहा था. उत्तर, एक दिन शाम को बोलो आंगन में बैठकर दूध पी रहा था. क्वेश्चन नंबर 8, मेजर को तुरंत किसका स्मरण हो आया. उत्तर, मेजर को तुरंत मातृभूमि का स्मरण हो आया. क्वेश्चन नंबर 9, मुरली ने गाना कैसे सीखा है. उत्तर, मुरली ने अपना उर छेद कर गाना सीखा है. क्वेश्चन नंबर 10, बंदर क्या लेकर आया. उत्तर, बंदर तराजू लेकर आया. और फोर्थ मेनू, निम्नलिखित प्रश्न के उत्तर 2-3 वाक्य में ಉತ್ತರ ಲಿಖಿ. ಅಂದರೆ ಏನು? 2-3 ವಾಕ್ಯ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳು 6 ಇರ್ತವೆ. ಟೋಟಲಾಗಿ 12 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. ಆಯ್ತಾ? ಟೋಟಲಾಗಿ 6 ಪ್ರಶ್ನೆ ಇರಬೇಕು. ಪ್ರತಿಯೊಂದಕ್ಕೂ 2 ಅಂಕ. 11ನೇ ಕ್ವಶನ್ ನೋಡಿ, ಗಾಂಧೀಜಿ ಪರ್ ನಾಟಕೋ ಕಾ ಕ್ಯಾ ಪ್ರಭಾವ ಪಡ. ವೆರಿ ಇಂಪಾರ್ಟೆಂಟು. ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ. ಯಾಕಂದರೆ ಕಂಪ್ಲೀಟ್ ಕ್ವಶನ್ ಪೇಪರ್ ಹೇಳಬೇಕು ನಿಮಗೆ. ಅರ್ಥ ಆಯ್ತಾ? ಮೇನ್ ಕ್ವಶನ್ ಹೇಳ್ತೀನಿ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 12, टेलीफोन की बातें सुनकर मोबाइल ने क्या कहा. ಉತ್ತರ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಪಾಯಿಂಟ್ಸಲ್ಲಿ ಬರ್ರಿ. ಹಿಂದಿಯಲ್ಲಿ ನಿಮಗೆ ಪ್ಯಾರಾಗ್ರಾಫಲ್ಲಿ ಬರೋಕೋಬೇಡಿ. ಈ ರೀತಿ ಪಾಯಿಂಟ್ಸ್ ಬರ್ರಿ. ನಿಮಗೆ ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ, ಫುಲ್ ಮಾರ್ಕ್ಸ್ ಕೊಡ್ತಾರೆ.
क्वेश्चन नंबर 13 तिम्मक्का दंपति किस प्रकार के धर्म कार्य में लग गए। क्वेश्चन 14 पेड़ से गिरे सेब को देखकर न्यूटन ने क्या सोचा। क्वेश्चन 15 बादल कैसे बनते हैं। 16 संतुलित आहार का मतलब क्या है। ವೆರಿ ಇಂಪಾರ್ಟೆಂಟ್ ರಿಪೀಟ್ ಆಗ್ಬೋದು ಅಂದ್ರೆ 5ನೇ ಮೆನು ನಿಮ್ನಲಿಖಿತ ಪ್ರಶ್ನೋं के उत्तर 3-4 अंक में लिखिए। ಇವು ಬಂದ್ಬಿಟ್ಟು 3 अंक ಪ್ರಶ್ನೆಗಳು ಅರ್ಥ ಆಯ್ತಾ। ಟೋಟಲಾಗಿ 4 ಪ್ರಶ್ನೆ, ಟೋಟಲಾಗಿ 12 अंक, ಪ್ರತಿಯೊಂದಕ್ಕೆ 3 अंक। क्वेश्चन 17 समाचार पत्र में कौन कौन से विषय होते हैं। ವೆರಿ ಇಂಪಾರ್ಟೆಂಟ್ ರಿಪೀಟ್ ಆಗ್ಬೋದು। 18 अकबर ने बीरबल से शाही बगीचे में घूमते समय क्या कहा। क्वेश्चन नंबर 19 ನಿಮ್ನಲಿಖಿತ ನೋಯೆ ಭಾರತ अपने शब्द में लिखिए। ವೆರಿ ಇಂಪಾರ್ಟೆಂಟ್ ಪಿಕ್ಸ್ ಕೇಳ್ತಾರೆ, ಒಂದು ದೋಹೆ ಭಾರತ ಕೇಳ್ತಾರೆ ಅರ್ಥ ಆಯ್ತಾ। ನಿಮ್ಮ ಬುಕ್ಕಲ್ಲಿ ಎಷ್ಟು ದೋಹೆ ಇವೆ ಎಲ್ಲ ನೋಡ್ಕೊಳ್ಳಿ, ಅದರಲ್ಲಿ ಒಂದು ದೋಹೆ ಬಂದು ಬರ್ತದೆ, ಎಲ್ಲ ದೋಹೆ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಕೇಳ್ತಾರೆ ತುಂಬಾ ಈಸಿ। ನಿಮ್ಮ ಬುಕ್ಕಲ್ಲಿ ಆನ್ಸರ್ ಇದೆ ನೋಡ್ಕೊಳ್ಳಿ, ದೋಹೆ ಅರ್ಥ ಕೊಟ್ಟಿದ್ದಾರೆ ಅವರು, ಭಾವಾರ್ಥ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಚೆನ್ನಾಗಿ। ಯಾವ್ದು ಕೊಟ್ಟರೆ ಇಲ್ಲಿ एसी बानी बोलिए मन का आपा कोई औरन को शीतल कराए आप हो शीतल होय ಎಂದು ಕೊಟ್ಟಿದ್ದಾರೆ। ನಂತರ 20ನೇ ಪ್ರಶ್ನೆ 20 ನಿಮ್ನಲಿಖಿತ ವಾಕ್ಯ का अनुवाद ಕನ್ನಡ या अंग्रेजी भाषा में कीजिए। ಅಂದರೆ ಕನ್ನಡ ಅನುವಾದ ಅಥವಾ ಇಂಗ್ಲೀಷ್ ಅನುವಾದ ಅವರು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನು ಕನ್ನಡದಲ್ಲಿ ಇರಬೇಕು ಅಥವಾ ಇಂಗ್ಲೀಷ್ನಲ್ಲಿ ಇರಬೇಕು ನೋಡಿ। ಭಾರತ್ में रक्षा बंधन त्योहार का विशेष महत्व है। रक्षा बंधन का अर्थात रक्षा का बंधन इसे देश के कोने कोने में मनाया जाता है। उत्तर ನೋಡಿ ಕನ್ನಡದಲ್ಲಿ ಭಾರತದಲ್ಲಿ ರಕ್ಷಾ ಬಂಧನ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ। ರಕ್ಷಾ ಬಂಧನ ಎಂದರೆ ರಕ್ಷಣೆಯ ಬಂಧ, ಇದನ್ನು ದೇಶದ ಮೂಲೆ ಮೂಲೆಯಲ್ಲಿ ಆಚರಿಸಲಾಗುತ್ತದೆ। ನಿಮ್ಮ ಇಷ್ಟ ಇನ್ನು ಇಂಗ್ಲೀಷಲ್ಲಿ ಕೂಡ ಬರೀಬೋದು। ಇಂಗ್ಲೀಷ್ನಲ್ಲಿ ರಕ್ಷಾ ಬಂಧನ್ ಫೆಸ್ಟಿವಲ್ ಹ್ಯಾಸ್ ಸ್ಪೆಷಲ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ। ರಕ್ಷಾ ಬಂಧನ್ ಮೀನ್ಸ್ ದ ಬಾಂಡ್ ಆಫ್ ಪ್ರೊಟೆಕ್ಷನ್, ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ಎವ್ರಿ ಕಾರ್ನರ್ ಆಫ್ ದ ಕಂಟ್ರಿ। ನೆಕ್ಸ್ಟ್ ಮೇನು ನಿಮ್ನಲಿಖಿತ ಪ್ರಶ್ನೋं के उत्तर 5 वाक्य में लिखिए। ಅಂದರೆ 4 ಪ್ರಶ್ನೆಗಳು, ಟೋಟಲಾಗಿ 2 ಇರ್ತವೆ, ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ। ಅದರಲ್ಲಿ ಒಂದು ಯಾವ್ದು ಕೊಡ್ತಾರೆ 21 ನಿಮ್ನಲಿಖಿತ ಕವಿತಾಂಶ ಪೂರ್ಣ कीजिए। ಒಂದು ಪದ್ಯವಾಗಿ ಕೊಡ್ತಾರೆ, ಅದನ್ನು ಪೂರ ಮಾಡಬೇಕು। ಟೋಟಲಾಗಿ 4 ಮಾರ್ಕ್ಸಿಗೆ ಕೇಳ್ತಾರೆ। ವೆರಿ ಇಂಪಾರ್ಟೆಂಟ್ ಇದು, ಸಚ್ ಬೋಲೆ ಇದು ಇಂಪಾರ್ಟೆಂಟು। ಪೂರ್ತಿ ಪದ್ಯ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಬರ್ಬೋದು ಆಯ್ತಾ। ಸಚ್ ಬೋಲೆ ಸಚ್ ಬಾತ ವಿಚಾರೆ ಇದು ನೋಡ್ಕೊಳ್ಳಿ, ಬರ್ಬೋದು। 22 ನೋಡಿ निम्नलिखित गद्यांश को ध्यानपूर्वक पढ़कर नीचे दिए गए प्रश्नों के उत्तर लिखी। ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ, ಕೆಳಗೆ ಕ್ವಶನ್ ಇರ್ತವೆ ಅರ್ಥ ಆಯ್ತಾ। ಕೆಳಗೆ ಕ್ವಶನ್ ಇರ್ತವೆ, ಅದನ್ನು ಓದ್ಕೊಂಡ್ಬಿಟ್ಟು ಉತ್ತರ ಬರೀಬೇಕು, ನೋಡ್ಕೊಳ್ಳಿ, ತುಂಬಾ ಈಸಿ, ಮೇಲೆ ಉತ್ತರ ಇರ್ತದೆ, ಬರಿಬೋದು ಅನ್ಕೋತೀನಿ, ನೋಡ್ಕೊಳ್ಳಿ। ನಂತರ ನೆಕ್ಸ್ಟ್ ಮೇನು दिए गए संकेत बिंदुओं के आधार पर ಎಷ್ಟು 12-15 ವಾಕ್ಯ ಏನು ಕೊಟ್ಟಿರ್ತಾರೆ, ಅದು ನಿಬಂಧ ಬರಿಬೋದು। 4 ಮಾರ್ಕ್ಸ್ಗೆ 3 ಕೊಡ್ತಾರೆ, ಅದರಲ್ಲಿ ನಿಮಗೆ ಈಸಿ ಯಾವುದು ಒಂದನ್ನು ಬರಬೇಕು ಅರ್ಥ ಆಯ್ತಾ। ಇಂಪಾರ್ಟೆಂಟ್ ನೋಡಿ, ಮೇರಿ ಪಾಠಶಾಲಾ, ಮೇರಾ ಭಾರತ್ ಮಹಾನ್, ಹಮಾರಾ ಕರ್ನಾಟಕ ರಾಜ್ಯ, 3 ಇಂಪಾರ್ಟೆಂಟು ಬರ್ಬೋದು, ಒಂದು ನೋಡ್ಕೊಳ್ಳಿ। ನಂತರ ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ಯಾವುದು, ಪತ್ರ ನಿಮ್ನಲಿಖಿತ ವಿಷಯ के बारे में ಪತ್ರ लिखिए। 4 ಮಾರ್ಕ್ಸಿಗೆ ಕೇಳ್ತಾರೆ ಅರ್ಥ ಆಯ್ತಾ। ಸೊ ಯಾರು ಕೊಡ್ತಾರೆ, ಅದರಲ್ಲಿ ಒಂದು ಬರಬೇಕು। ಏನು ಕೊಟ್ಟಿದ್ದಾರೆ, ಚಿಟ್ಟು ಪತ್ರ ಕೊಟ್ಟಿದ್ದಾರೆ, ಒಂದು ಚಿಟ್ಟು ಪತ್ರ ಇರ್ತದೆ, ಇನ್ನೊಂದು ವೈಯಕ್ತಿಕ ಪತ್ರ ಇರ್ತದೆ। कोई सकारण देते हुए 4 दिन की छुट्टी मांगकर अपने प्रधानाध्यापक जी को एक पत्र लिखे अथवा परीक्षा की तैयारी के बारे में बताते हुए अपने पिताजी के नाम एक पत्र लिखे। ನಿಮ್ಮ ಇಷ್ಟ, ಆ ಚಿಟ್ಟಿ ಪತ್ರ ನೋಡ್ಕೊಳ್ಳಿ, ಚಿಟ್ಟಿ ಪತ್ರ ಈಸಿ ಇರ್ತದೆ, ಬರಿಬೋದು। ಪಿಕ್ಸು 4 ಮಾರ್ಕ್ಸಿಗೆ ಕೇಳ್ತಾರೆ। ಸೊ ಇಷ್ಟೊಂದು ಕ್ವಶನ್ ಪೇಪರು ನೋಡೋಣ। ನೆಕ್ಸ್ಟ್ ಇದ್ರ ಜೊತೆಗೆ ನಿಮಗೆ ಇನ್ನೂ 1 ಅಥವಾ 2 ಕ್ವಶನ್ ಪೇಪರ್ ಹಾಕ್ತೀನಿ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ, ಅದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ। ಥ್ಯಾಂಕ್ ಯು ಸೊ ಮಚ್।